ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಆಸುಪಾಸಿನಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶದಲ್ಲಿ ಇವತ್ತು 3ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಈಗಾಗಲೇ ಕಾರ್ಯಾಚರಣೆ ಆರಂಭ ಆಗಿದೆ. ಓಕೆ, ಇವತ್ತು ಏನೇನೆಲ್ಲ ನಡೀತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಜೊತೆಗೆ ಕೆಲವರಿಗೆ ನಿನ್ನೆಯಿಂದ ಸಾಕಷ್ಟು ಗೊಂದಲ ನಿರ್ಮಾಣ ಆಗೋಗಿದೆ. ಆತ ಒರಿಜಿನಲ್ ಭೀಮಾ ಅಲ್ವೇ ಅಲ್ಲ, ಇವ್ರು ಯಾರೋ ಡೂಪ್ಲಿಕೇಟ್ ಭೀಮನ್ನ ಕರ್ಕೊಂಡು ಬಂದು ಸ್ಪಾಟ್ ಮಹಜರು ಮಾಡೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅವತ್ತು ನ್ಯಾಯಾಧೀಶರ ಸಮ್ಮುಖದಲ್ಲಿ 164 ಸ್ಟೇಟ್ಮೆಂಟ್ ಕೊಡೋಕೆ ಹೋದಂತ ಭೀಮನೆ ಬೇರೆ, ಈಗ ಮಾಸ್ಕ್ ಹಾಕೊಂಡು SIT ಅಧಿಕಾರಿಗಳ ಜೊತೆ ಓಡಾಡ್ತಿರುವಂತ ಭೀಮನೆ ಬೇರೆ ಎನ್ನುವಂತ ಗೊಂದಲ ಜನರಲ್ಲಿ ನಿರ್ಮಾಣ ಆಗಿದೆ. ಜೊತೆಗೆ ಪ್ರಣವ್ ಮೊಹಂತಿ ಅವರು ಈ ಒಂದು ವಿಚಾರಣೆಯನ್ನ ಕೈ ಬಿಡ್ತಾರೆ ಎನ್ನುವಂತಹ ಮಾಹಿತಿಯೂ ಕೂಡ ಹರಿದಾಡ್ತಾ ಇದೆ. ಜೊತೆಗೆ ಒಂದಷ್ಟು ತಂತ್ರಜ್ಞಾನಗಳನ್ನ ಬಳಸಿ ಯಾಕೆ ಈ ಒಂದು ಪ್ರಕ್ರಿಯೆಯನ್ನ, ಈ ಒಂದು ಕಾರ್ಯಾಚರಣೆಯನ್ನ ಅಧಿಕಾರಿಗಳು ಮಾಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯು ನಿಮ್ಮಲ್ಲಿ ನಿರ್ಮಾಣವಾಗಿದೆ. ಓಕೆ, ಇದೆಲ್ಲವನ್ನು ಕೂಡ ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಾಧ್ಯವಾದ್ರೆ ಕೊನೆ ತನಕ ನೋಡಿ, ನಿಮ್ಮ ಎಲ್ಲಾ ಸಂಶಯಗಳಿಗೆ ಬಹುಶಃ ಉತ್ತರ ಸಿಗಬಹುದು. ಮೊದಲಿಗೆ ನಿನ್ನೆ ಹೆಚ್ಚು ಕಡಿಮೆ ಪಾಯಿಂಟ್ ನಂಬರ್ 4 ತನಕನೂ ಕೂಡ ಉತ್ಖನನ ಕಾರ್ಯವನ್ನ ಅಥವಾ ನೆಲ ಬಗೆಯುವಂತಹ ಕಾರ್ಯವನ್ನ ಅಥವಾ ಸಮಾಧಿ ಅಗೆಯುವಂತಹ ಪ್ರಕ್ರಿಯೆಯನ್ನ ಅಧಿಕಾರಿಗಳು ಸಂಜೆ 6 ಗಂಟೆ ತನಕನೂ ಕೂಡ ನಡೆಸ್ತಾರೆ. 4 ಗುಂಡಿ ಅಗೆದರು ಯಾವುದೇ ರೀತಿಯ ಅಸ್ಥಿ ಪಂಜರ ಆಗ್ಲಿ, ಕಳೇಬರ ಆಗ್ಲಿ, ಮೂಳೆಯ ಪೀಸುಗಳಾಗ್ಲಿ ಆ ಜಾಗದಲ್ಲಿ ಸಿಗುವುದಿಲ್ಲ. ಭೀಮನನ್ನ ಅಥವಾ ಅನಾಮಿಕನನ್ನ ಅಥವಾ ಸಾಕ್ಷಿದಾರನನ್ನ ಅಧಿಕಾರಿಗಳು ಕೇಳ್ತಾರೆ, ನೋಡಪ್ಪ ನೀನು ಫಸ್ಟ್ ಬಂದು ತೋರಿಸಿದ್ ಇದೇ ಪಾಯಿಂಟ್ ನಲ್ಲಿ, ಈ ಒಂದು ಪಾಯಿಂಟ್ ನಲ್ಲಿ 8 ಸ್ಥಳಗಳಲ್ಲಿ ನೀನು ಗುರುತಿಸಿದ್ಯಾ, ಈಗ ಆಲ್ರೆಡಿ 4 ಸ್ಥಳ ಮುಗಿದೋಯ್ತು, ಎಲ್ಲೂ ಕೂಡ ಸಿಕ್ತಿಲ್ಲ, ಏನಾಗಿರಬಹುದು? ಆಗ ಭೀಮ ಹೇಳ್ತಾನೆ, ಇಲ್ಲ ಇನ್ನೂ ಸ್ವಲ್ಪ ಆಳವಾಗಿ ತೆಗಿಬೇಕು, ಯಾಕೆಂತಂದ್ರೆ ಇದು ನೀರು ಪಸಿ ಇರೋದ್ರಿಂದ ಅಥವಾ ಕುಸಿತ ಇರೋದ್ರಿಂದ ಮೂಳೆಗಳು ಒಳಗಡೆ ಹೋಗಿರಬಹುದು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾನೆ. ಅದಾದ ನಂತರ ಮಿನಿ ಹಿಟಾಚಿಯನ್ನು ಕೂಡ ಕರೆಸ್ತಾರೆ, ಹಾಳೆ ಇರಬಹುದು ನೋಡೇ ಬಿಡೋಣ ಅಂತ ಅನ್ಕೊಂಡು. ಪೌರ ಕಾರ್ಮಿಕ ಸಿಬ್ಬಂದಿಯೂ ಕೂಡ ಇರ್ತಾರೆ. ಮಿನಿ ಹಿಟಾಚಿ 3 ರಿಂದ 4 ಅಡಿ ಅಗೆದ ನಂತರ ಪೌರ ಕಾರ್ಮಿಕ ಸಿಬ್ಬಂದಿಯಲ್ಲಿ ಹೋಗಿ ಅಗೆಯುವಂಥದ್ದು. ಯಾಕೆಂದ್ರೆ ಆ ಹಿಟಾಚಿಯ ಹಲ್ಲುಗಳಿರ್ತಾವಲ್ಲ, ಅದರಿಂದ ಏನಾದ್ರು ಮೂಳೆ ಏನಾದ್ರು ಅಪ್ಪಿತಪ್ಪಿ ಸಿಕ್ಬಿಟ್ರೆ ಆ ಜಾಗದಲ್ಲಿ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ತುಂಬಾ ಸೂಕ್ಷ್ಮವಾಗಿ ಪೌರ ಕಾರ್ಮಿಕ ಸಿಬ್ಬಂದಿಯನ್ನು ಬಳಸಿಕೊಂಡು ನೆಲ ಬಗೆಯುವಂತಹ ಪ್ರಕ್ರಿಯೆಯನ್ನು ಅಧಿಕಾರಿಗಳು ಸಂಜೆ ತನಕ ಕೂಡ ಮುಗಿಸಿದ್ರು. ಆದರೆ ನಿನ್ನೆ ಸಂಜೆ 6 ಗಂಟೆ ತನಕ ಕಾದು ನೋಡಿದ್ರು ಏನೂ ಕೂಡ ಸಿಗಲಿಲ್ಲ. ಆದರೆ ವಕೀಲರೊಬ್ಬರು ಪತ್ರಿಕಾ ಪ್ರಕಟಣೆ ಹೊರಡಿಸಿದ ನಂತರ ಅಲ್ಲೊಂದು ಕೆಂಪು ರೌಕೆ ಪೀಸ್ ಸಿಕ್ಕೈತೆ, ಜೊತೆಗೆ ಒಂದು ID ಕಾರ್ಡ್ ಸಿಕ್ಕೈತೆ, ಅಂದ್ರೆ ಡೆಬಿಟ್ ಕಾರ್ಡ್, ಮತ್ತೊಂದು ಪ್ಯಾನ್ ಕಾರ್ಡ್ ಸಿಕ್ಕೈತೆ ಅನ್ನುವಂತ ಒಂದು ಮಾಹಿತಿ ಗೊತ್ತಾಗಿದೆ. ಅದು ಗುಂಡಿ ಹಗೆದ ನಂತರ ಆಳದಲ್ಲಿ ಸಿಕ್ತಾ ಅಥವಾ ಗುಂಡಿ ತೆಗೆಯುವಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಸಿಕ್ತಾ ಗೊತ್ತಿಲ್ಲ. ಅಕ್ಕಪಕ್ಕದಲ್ಲಿ ಏನಾದ್ರು ಗುಂಡಿ ಅಗೆಯುವಂತಹ ಹೋದಂತ ಸಂದರ್ಭದಲ್ಲಿ ಸಿಕ್ಕಿದ್ರೆ ಬಹುಶಃ ಅದು ಪ್ರವಾಹದ ಸಂದರ್ಭದಲ್ಲಿ ತೇಲ್ಕೊಂಡು ಬಂದಿರ್ಬೋದು, ಕೊಚ್ಕೊಂಡು ಬಂದಿರ್ಬೋದು ಅಂತ ಅನ್ಕೋಬಹುದು. ಆದ್ರೆ ಗುಂಡಿ ಅಗೆದಂತಹ ಸಂದರ್ಭದಲ್ಲಿ ಒಂದು 3 ರಿಂದ 4 ಅಡಿ ಆಳದಲ್ಲಿ ಅದು ಸಿಕ್ಕಿದೆ ಅಂತಂದ್ರೆ ಬಹುಶಃ ಏನೋ ಆಗಿರಬಹುದು. ಅದಕ್ಕೆ ಸಂಬಂಧಪಟ್ಟಾಗ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸ್ತಾರೆ. ಓಕೆ, ಈಗ ನಮ್ಮ ಜನರಲ್ಲಿ ನಿರ್ಮಾಣವಾಗಿರುವಂತಹ ಸಂಶಯ ಅಥವಾ ಗೊಂದಲ ಏನು ಅನ್ನೋದನ್ನ ಹೇಳೋದಕ್ಕೂ ಮೊದಲು ಇವತ್ತು ಏನೇನು ನಡೀತಾ ಇದೆ ಅನ್ನೋದನ್ನ ಹೇಳ್ತೀನಿ. ಪ್ರೆಸೆಂಟ್ ಇವತ್ತು ಅಧಿಕಾರಿಗಳು ತುಂಬಾ ಬೇಗನೆ ಬಂದಿದ್ದಾರೆ. ನಿನ್ನೆ ಮೊನ್ನೆಗೆ ಕಂಪೇರ್ ಮಾಡ್ಕೊಂಡ್ರೆ ಇವತ್ತು ಬೇಗನೆ ಕಾರ್ಯಾಚರಣೆಗೆ ಬಂದಿದ್ದಾರೆ. ಕಾರಣ ಏನು ಅಂತಂದ್ರೆ ಇವತ್ತು ಎಷ್ಟೊತ್ತಾದ್ರೂ ಆ ಪಾಯಿಂಟ್ ನಂಬರ್ 1 ಏನಿದೆ ಸ್ಥಳ, ನೇತ್ರಾವತಿ ಸ್ನಾನಘಟ್ಟದ ಆಸುಪಾಸಿನಲ್ಲಿರ್ತಕ್ಕಂಥ 50 ಮೀಟರ್ನ ಅರಣ್ಯ ಪ್ರದೇಶ ಇದೆಯಲ್ಲ, ಆ ಒಂದು ಜಾಗದಲ್ಲಿ 8 ಪಾಯಿಂಟ್ಗಳನ್ನ ಭೀಮಾ ಅಥವಾ ಸಾಕ್ಷಿದಾರ ತೋರಿಸಿದಲ್ಲ, ಈಗ ಆಲ್ರೆಡಿ 4 ಮುಗಿಸಿದ್ದಾರೆ. 5, 6, 7, 8 ಈ 4 ಸ್ಥಳಗಳನ್ನು ಕೂಡ ಇವತ್ತು ಮುಗಿಸ ಬಿಡಬೇಕು. ಅದಾದ ನಂತರ ನಾಳೆ 9, 10, 11, 12 ಅದರಲ್ಲಿ ಭೀಮಾ ತುಂಬಾ ಭರವಸೆ ಇಟ್ಕೊಂಡಿದ್ದಾನೆ, ಆ ಜಾಗದಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸ ಅವನಿಗಿದೆ. ಹಾಗಾಗಿ ನಾಳೆ ಆ ಒಂದು ಜಾಗದಲ್ಲಿ ಆಗುತ್ತೆ. ಅದಾದ ನಂತರ 13ನೇ ಒಂದು ಪಾಯಿಂಟ್ ಇದೆಯಲ್ಲ, 50 ಮೀಟರ್ ತುಂಬಾ ವಿಶಾಲವಾಗಿ ಒಂದು ಟೇಪ್ ಅನ್ನು ಹಾಕಿದಾರಲ್ಲ ಪೊಲೀಸರು, ಆ ಒಂದು ಜಾಗದಲ್ಲೂ ಕೂಡ ಆತನಿಗೆ ತುಂಬಾ ವಿಶ್ವಾಸ ಇದೆ. ಅಲ್ಲಿ ತನಕ ನಾವು ಕಾದು ನೋಡ್ಬೇಕಾಗುತ್ತೆ. ಬಹುಶಃ ನಾಳೆ 4 ಪಾಯಿಂಟ್ ಅನ್ನು ಮುಗಿಸ್ತಾರೆ, ಇವತ್ತು 4 ಪಾಯಿಂಟ್ ಅನ್ನ ಮುಗಿಸಿದ್ರೆ. ಒಟ್ಟಾರೆಯಾಗಿ ಇವತ್ತಿಗೂ ಕೂಡ ಆ ಮಿನಿ ಇಟಾಚಿಯನ್ನ ಕರೆಸಿದ್ದಾರೆ. ಬಹುಶಃ ಪ್ರಣವ್ ಮೊಹಂತಿ ಅವರು ನಿನ್ನೆ ಬಂದಿದ್ರು ಸಂಜೆ 5 ಗಂಟೆ 5-6 ಟೈಮಲ್ಲಿ ಅಂತ ಗಮನಿಸಿದ್ರೆ ನಾವು ಮೇ ಬಿ ಏನಾದ್ರೂ ಇದಕ್ಕೆ ಸಂಬಂಧಪಟ್ಟಾಗೆ ಪ್ರಗತಿ ಕಾರ್ಯ ಏನಾದ್ರೂ ಜೋರಾಗಿ ನಡೀತಿದೆಯಾ, ಅದನ್ನ ಗೌಪ್ಯವಾಗಿ ಅಧಿಕಾರಿಗಳು ಸಂಗ್ರಹಿಸ್ಕೊಂಡು ಹೋಗ್ತಾ ಇದ್ದಾರಾ ಗೊತ್ತಿಲ್ಲ. ಯಾಕಂತಂದ್ರೆ ಪ್ರಣವ್ ಮೊಹಂತಿ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗ SIT ತನಿಖೆ ರಚನೆ ಆದಾಗಿಂದನೂ ಮಾಧ್ಯಮಗಳ ಮುಂದೆ ಬೆಳಕಿಗೆ ಬಂದಿರಲಿಲ್ಲ. ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ರು. ಬಟ್ ನಿನ್ನೆ ಫಸ್ಟ್ ಟೈಮ್ ಅವರು ಪ್ರತ್ಯಕ್ಷ ಆಗ್ತಾರೆ ಆ ಒಂದು ಜಾಗದಲ್ಲಿ, ಆ ಒಂದು ಸ್ಪಾಟ್ ನಲ್ಲಿ. ಹಾಗಾಗಿ ಒಂದಷ್ಟು ಕ್ಯೂರಿಯಾಸಿಟಿ ಹುಡ್ಕೊಳ್ಳುತ್ತೆ, ಏನಾದ್ರೂ ಆಗಿರ್ಬೋದಾ ಅಂತ. ಬಟ್ ಅಧಿಕಾರಿಗಳು ಗೌಪ್ಯತೆಯನ್ನು ಕಾಪಾಡ್ತಾ ಇರೋದ್ರಿಂದ ಅಲ್ಲಿ ಏನಾಗ್ತೈತೆ, ಏನ್ ಸಿಕ್ಕೈತೆ ಅನ್ನೋದು ಸ್ಪಷ್ಟವಾಗಿ ಮಾಹಿತಿ ಸಿಗ್ತಿಲ್ಲ, ಯಾವುದೇ ಪತ್ರಿಕಾ ಪ್ರಕಟಣೆನ ಹೊರಡಿಸದೇ ಇರೋದ್ರಿಂದ. ಮಾಧ್ಯಮಗಳು ಅಲ್ಲಿಂದ ಕ್ಯಾಮರಾವನ್ನ ಝೂಮ್ ಮಾಡ್ಕೊಂಡು ನೋಡ್ಬೋದು, ಸ್ಥಳೀಯರು ಕಾದು ನೋಡ್ಬೋದು, ಇದು ಸಿಕ್ಕಿರ್ಬೋದು, ಇದು ಸಿಕ್ಕಿತ್ತಂತೆ, ಹಂತೆ ಕಂತೆ ಅನ್ನೋದು ಅಷ್ಟೇ ಇಲ್ಲೆಲ್ಲ ವೈರಲ್ ಆಗ್ತಾ ಇರುವಂತದ್ದು. ಸದ್ಯದ ಮಾಹಿತಿ ಪ್ರಕಾರ ಅಲ್ಲಿ ರೌಕೆ ಪೀಸು, ಒಂದು ATM ಕಾರ್ಡು, ಒಂದು ಪ್ಯಾನ್ ಕಾರ್ಡು, ಈ 3 ಸಿಕ್ಕಿರುವಂತದ್ದು. ಅದರಲ್ಲೂ ವಕೀಲರ ತಂಡ SIT ಜೊತೆಗೆ ಟಚ್ ಅಲ್ಲಿ ಇರೋದ್ರಿಂದ ಅವರು ಕೊಟ್ಟಿರುವಂತ ಮಾಹಿತಿ ಅಂತಿದ್ದು. ಓಕೆ, ಇದಿಷ್ಟು ಅರ್ಥ ಆಯ್ತು ನಿಮಗೆ. ಇವತ್ತು ಕೂಡ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಬಹುಶಃ ಮಧ್ಯಾಹ್ನ 2 ಗಂಟೆ 2:15 ತನಕ 6 ಅಥವಾ 7 ಗುಂಡಿ ತನಕ ಬರಬಹುದು. ಅದಾದ ನಂತರ 8ನೇ ಗುಂಡಿಯನ್ನು ಸಂಜೆಗೆ ಇಟ್ಕೊಂಡು ಫಿನಿಶ್ ಮಾಡಬಹುದು. ಈ 4 ಗುಂಡಿಗಳಲ್ಲಿ ಏನಾದ್ರೂ ಅಸ್ಥಿ ಪಂಜರ ಅಥವಾ ಕಳೆಬರ ಅಥವಾ ಬುರುಡೆ ಅಥವಾ ಮೂಳೆ ಏನಾದ್ರು ಸಿಕ್ತು ಅಂತಂದ್ರೆ ಪ್ರಕರಣಕ್ಕೆ ನಾಳೆಯಿಂದ ಹೊಸ ಟ್ವಿಸ್ಟ್ಗಳು ಶುರುವಾಗುತ್ತೆ. ಈಗಾಗಲೇ SIT ತನಿಖಾ ತಂಡ
ಇದಕ್ಕೆ ಸಂಬಂಧಪಟ್ಟಾಗೆ ಹೆಲ್ಪ್ ಲೈನ್ ನಂಬರ್ನು ಕೂಡ ಈಗ ಆಲ್ರೆಡಿ ಪ್ರಕಟಣೆ ಮಾಡಿದೆ, ಅಂದ್ರೆ ಹೊರಡಿಸಿದೆ ಈಗ ಆಲ್ರೆಡಿ ಸಹಾಯವಾಣಿ. ಇದಕ್ಕೆ ಸಂಬಂಧಪಟ್ಟಾಗ ಯಾರಿಗಾದ್ರೂ ಈ ಒಂದು ಸ್ಥಳದಲ್ಲಿ ಈ ಒಂದು ಜಾಗದಲ್ಲಿ ಬಂದಾಗ ಮಿಸ್ಸಿಂಗ್ ಅಂತ ಅನ್ಸಿದ್ರೆ ಅಥವಾ ಅಸಹಜ ಸಾವಾಗಿದೆ ನಮ್ಮ ಫ್ಯಾಮಿಲಿ ಅವ್ರದ್ದು ಯಾರ್ದು, ಈ ತರ ಏನೋ ನಮಗೆ ರಾಂಗ್ ಅನಿಸ್ತಿದೆ ಅನ್ನುವಂಥ ಅನುಮಾನ ನಿಮ್ಗೆ ಏನಾದ್ರು ಬಂತು ಅಂತಂದ್ರೆ ನಿಮಗೆ ಸಹಾಯವಾಣಿ ನಂಬರ್ ಅನ್ನು ಕೂಡ SIT ಅವರಿಗೆ ಆಲ್ರೆಡಿ ಹೊರಡಿಸಿದ್ದಾರೆ. ಸಾಧ್ಯ ಆದ್ರೆ ಆ ನಂಬರ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂತಂದ್ರೆ ಎಷ್ಟೋ ಜನ ಹೆದರ್ಕೊಂಡು ಮುಂದೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಈಗಾದ್ರೂ ನಮ್ಮನ್ನ ಸಂಪರ್ಕ ಮಾಡ್ಲಿ ಅನ್ನುವಂಥದ್ದು ಅಧಿಕಾರಿಗಳ ಒಂದು ಕಾಳಜಿ. ಬಹುಶಃ ಈ ಸಹಾಯವಾಣಿ ನಂಬರ್ ಅನ್ನ ಈಗ ಹೊರಡಿಸಿರೋದನ್ನ ಗಮನಿಸಿದ್ರೆ ಏನೋ ಸಿಗ್ತಾ ಇರಬಹುದಾ, ಸಿಕ್ಕಂತದ್ದನ್ನ ಇವ್ರೋಗಿ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸಿ ಅದನ್ನ ಪರೀಕ್ಷೆ ಮಾಡಿಸಿ DNA ಮಾಡಿ ಅದನ್ನ ತರ್ತಾರೆ. ಅದು ಯಾರ್ದು ಅಂತ ಎಲ್ಲಿ ಹುಡುಕಾಗುತ್ತೆ. ಹಾಗಾಗಿ ಯಾರಾದ್ರೂ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ರೆ ಆ ಫ್ಯಾಮಿಲಿ ಅವರೆಲ್ಲರನ್ನು ಕೂಡ ಗಣನೆಗೆ ತೆಗೆದುಕೊಂಡು ಅಲ್ಲಿ ಪರಿಶೀಲನೆ ಆದಂತಹ DNA ಟೆಸ್ಟ್ ಅನ್ನ ಇಲ್ಲಿ ಯಾರು ಕಂಪ್ಲೇಂಟ್ ಕೊಡಕ್ ಬರ್ತಾರಲ್ಲ ಅದನ್ನು ಪತ್ತೆ ಮಾಡಿ ಇದು ಇವ್ರಿಗೆ ಸಂಬಂಧಪಟ್ಟದ್ದು, ಇದು ಇವ್ರಿಗೆ ಸಂಬಂಧಪಟ್ಟದ್ದು ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಹಸ್ತಾಂತರಿಸುವ ಪ್ರಕ್ರಿಯೆಗೆ ಬಹುಶಃ ಅಧಿಕಾರಿಗಳು ಮುಂದಿನ ಹೆಜ್ಜೆ ಇಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಇದಿಷ್ಟು ಇವತ್ತಿನ ಪ್ರಕ್ರಿಯೆ. ನೆನ್ನೆದು ಅರ್ಥ ಆಯ್ತು ನಿಮ್ಗೆ. ಈಗ ಇರುವಂತಹ ಅಥವಾ ಈಗ ಹುಟ್ಕೊಂಡಿರುವಂತಹ ಬಹುದೊಡ್ಡ ಚರ್ಚೆಗೆ ಕಾರಣವಾಗಿರ್ತಕ್ಕಂಥ ಒಂದು ಟಾಪಿಕ್ ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಭೀಮನೆ ತುಂಬಾ ಮುಖ್ಯ. ಯಾಕೆಂತಂದ್ರೆ ಆತನೇ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್, ಆತನೇ ಕೊಟ್ಟಿರ್ತಕ್ಕಂಥ ಹೇಳಿಕೆಯಲ್ಲಿ ಸಂಚಲನ ಸೃಷ್ಟಿಯಾಗಿರ್ತಕ್ಕಂಥದ್ದು. ಅವತ್ತು ನ್ಯಾಯಾಧೀಶರ ಸಮ್ಮುಖದಲ್ಲಿ ವಕೀಲರ ಜೊತೆ ಬಂದಂತಹ ಭೀಮನಿಗೆ ವಯಸ್ಸಾಗಿತ್ತು. ಈಗ SIT ಅಧಿಕಾರಿಗಳ ಜೊತೆಗೆ ಉತ್ಖನನ ಕಾರ್ಯ ಅಥವಾ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಭೀಮನಿಗೆ ಇನ್ನು ಎಂಗೇಜ್ ಅನ್ನಿಸ್ತಾ ಐತೆ, ಫಿಟ್ ಆಗಿ ಕಾಣ್ತಿದ್ದಾನೆ, ಗಟ್ಟಿ ಮುಟ್ಟಾಗಿದ್ದಾನೆ. ಆ ಯಪ್ಪ ಸ್ವಲ್ಪ ವಯಸ್ಸಾದಂಗಿತ್ತು, ಕುಳ್ಳುಕಿದ್ರು, ಇವನ್ ಯಾರೋ ಗೊತ್ತಾಗ್ತಿಲ್ವಲ್ಲ, ಸಮಥಿಂಗ್ ಫಿಶಿ, ಸಮಥಿಂಗ್ ರಾಂಗ್ ಅನಿಸ್ತಿದೆ ಅನ್ನುವಂಥದ್ದು ಜನರ ಅಭಿಪ್ರಾಯ. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಜನ ಅನುಮಾನ ಪಡಬಾರದು, ಕ್ವಶನ್ ಆಗ್ಬಾರ್ದು ಅಂತ ಹೇಳೋಕ್ಕಾಗಲ್ಲ. ಯಾಕೆಂತಂದ್ರೆ ಈ ಒಂದು ಪ್ರಕರಣ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಹೋಗಿ ಒಂದು ತನಿಖಾ ತಂಡ ರಚನೆ ಆಗ್ಬೇಕು ಅಂದ್ರೆ ಅದಕ್ಕೆ ಏಕೈಕ ಕಾರಣನೇ ಜನರ ಕೂಗು. ಈಗ ಜನ ಹೇಳ್ತಿರೋದೇನು ಅಂತಂದ್ರೆ ನಮ್ಗೆ ಯಾಕೋ ತಪ್ಪು ಅನಿಸ್ತಾ ಐತಿ, ಇಲ್ಲೇನೋ ಗೇಮ್ ಆಗ್ತಿದೆ ಅಂತ ಅನ್ನಿಸ್ತಿದೆ ಅಂತ ಜನ ಈಗ ಒಂದು ಪಾಯಿಂಟ್ ಅನ್ನ ಬಿಟ್ಬಿಟ್ಟಿದ್ದಾರೆ. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಒಂದು ಪ್ರಶ್ನೆ ಒಬ್ಬರಿಂದ ಒಬ್ಬರಿಗೆ ಹೋಗಿ ಹೌದಲ್ವಾ, ಹಂಗೂ ಇರ್ಬೋದಲ್ವಾ, ಹಂಗೂ ಆಗಿರ್ಬೇಕಲ್ವಾ, ಯಾರಾದ್ರೂ ಪ್ರಭಾವಿಗಳು ಆ ಒರಿಜಿನಲ್ ಭೀಮನ ಏನಾದ್ರು ಕೂರಿಸ್ಬಿಟ್ಟು ಯಾರನ್ನೋ ಒಬ್ಬನ ಕೂರಿಸ್ಬಿಟ್ಟು ಹೋಗು ನೀನು ತೋರಿಸೋಗು, ನೀನೀಗ ಯಾವ ಸುಮ್ಮನೆ ನಿಂಗೆ ಎಲ್ಲ ಅನ್ಸುತ್ತೆ ಹೋಗಿ ತೋರಿಸಲ್ಲ, ಏನು ಸಿಗಲ್ಲ, ಅದಾದ ನಂತರ ಈ ಒಂದು ಪ್ರಕರಣ ಖುಲಾಸೆ ಆಗುತ್ತೆ, ಕೈ ಬಿಡುವಂತ ಪರಿಸ್ಥಿತಿ ಬರುತ್ತೆ ಅಂತ ನಿರ್ಮಾಣ ಮಾಡಿದ್ರ ಈ ರೀತಿಯ ಪ್ರಶ್ನೆಗಳು ನಮ್ಮ ಜನರಲ್ಲಿ ಈಗ ಉದ್ಭವ ಆಗಿದ್ದಾವೆ. ಮೊದಲಿಗೆ ನಿಮ್ಮ ಹಾಗೆ ನನಗೂ ಕೂಡ ಒಂದು ಸಣ್ಣ ಅನುಮಾನ ಇದೆ. ಯಾಕಂತಂದ್ರೆ ನಾನು ಯಾವುದೇ ರೀತಿಯ ದೇವರಲ್ಲ, ಅಧಿಕಾರಿ ಅಲ್ಲ, ನ್ಯಾಯಾಧೀಶರ ಸಮ್ಮುಖದಲ್ಲಿ ಆತ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ನಾನು ಕೂಡ ಆತನ ಮುಖನನ್ನ ನೋಡಿಲ್ಲ. ಹಾಗಾಗಿ ಸಣ್ಣ ಅನುಮಾನ ಬರುವಂತದ್ದು ಸಹಜ. ನಾವೆಲ್ಲರೂ ಕೂಡ ಸಣ್ಣ ಹುಲುಮಾನವರಾಗಿರುವುದರಿಂದ ಆಗಾಗ ಈ ರೀತಿಯ ಅನುಮಾನಗಳು ನಮ್ಮಲ್ಲಿ ಸೃಷ್ಟಿ ಆಗ್ತವೆ. ಓಕೆ, ಈಗ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹೋದಂತಹ ಆ ಭೀಮನೆ ಬೇರೆ, ಈಗ ಸ್ಥಳ ಮಹಜರು ಪ್ರಕ್ರಿಯೆ ಆಗಿರ್ಬೋದು ಅಥವಾ ಉತ್ಖನನ ಕಾರ್ಯ ನಡೀತಿರ್ತಕ್ಕಂಥ ಸ್ಥಳದಲ್ಲಿ ಇರ್ತಕ್ಕಂಥ ಭೀಮನೆ ಬೇರೆ ಅನ್ನುವಂಥ ಒಂದು ಕ್ವಶನ್ ಉಟ್ಕೊಂಡೈತೆ ಅಲ್ವಾ. ನ್ಯಾಯಾಧೀಶರ ಸಮ್ಮುಖದಲ್ಲಿ ಹೋದಂಥ ಭೀಮ ಆ ಮಾಸ್ಕ್ ಅನ್ನು ತೆಗೆದು ನ್ಯಾಯಾಧೀಶರ ಸಮ್ಮುಖದಲ್ಲಿ ಕ್ಯಾಮರಾ ಮುಂದೆ ಆತ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ಕೊಳ್ಳಲಾಗಿದೆ. ನ್ಯಾಯಾಧೀಶರಿಗೆ ಆತನ ಮುಖ ಚಹರೆ ಗೊತ್ತು, ಎಲ್ಲದಕ್ಕಿಂತ ಹೆಚ್ಚಾಗಿ ಅದೊಂದು ವಿಡಿಯೋ ಚಿತ್ರೀಕರಣದಲ್ಲಿ ಸಂಗ್ರಹ ಆಗಿದೆ. ಹಾಗೇನೆ ವಕೀಲರಿಗೆ ಗೊತ್ತು ಇವನೇ ಒರಿಜಿನಲ್ ಭೀಮ ಇವನೇ ಅಂತ, ಅವರು ಕೂಡ ಆತನನ್ನ ಗಮನಿಸಿರ್ತಾರೆ. ಹಾಗೇನೆ ಪೊಲೀಸರಿಗೂ ಕಂಪ್ಲೇಂಟ್ ಕೊಡಕ್ ಹೋದಾಗ್ಲೂ ಕೂಡ ಈತ ಮುಖ ಚಹರೆಯನ್ನ ತೋರಿಸಿರ್ತಾನೆ. ಹಾಗೇನೆ ವಿಶೇಷ ತನಿಖಾ ತಂಡ ಅಂದ್ರೆ SIT ಅಧಿಕಾರಿಗಳು ಈತನನ್ನ ಕದ್ರಿಯ ಆ ಬಂಗ್ಲೆಯಲ್ಲಿ ವಿಚಾರಣೆ ನಡೆಸಿದ್ರಲ್ಲ 2 ದಿನಗಳ ಹಿಂದೆ, ಆ ಒಂದು ಜಾಗದಲ್ಲೂ ಕೂಡ ಈತ ಮಾಸ್ಕ್ ತೆಗೆದೇನೆ, ಅಂದ್ರೆ ಆ ಮುಖವಾಡ ಹಾಕಿರ್ತಾರಲ್ಲ ಕಪ್ಪುದು, ಆ ತೆಗೆದು ಆ ಮುಖ ಚಹರೆಯನ್ನ ತೋರಿಸಿಯೇ ಅದಾದ ನಂತರವೇ ಈತ ಎಲ್ಲಾ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾನೆ. ಹಾಗಾಗಿ ಅಪ್ಪಿ ತಪ್ಪಿ ಆ ಒರಿಜಿನಲ್ ಭೀಮ ಇವನಲ್ಲ ಅಂತಂದ್ರೆ ಇಲ್ಲಿ ಯಾರು ಗೇಮ್ ಮಾಡ್ತಿರ್ಬೋದು ಅನ್ನುವಂಥದ್ದೇ ತುಂಬಾ ಕನ್ಫ್ಯೂಷನ್ ಅನ್ನ ಹುಟ್ಟು ಹಾಕ್ಬಿಡುತ್ತೆ. ಅಡ್ವೊಕೇಟ್ಸ್ಗಳು ಪ್ರತಿಕ್ರಿಯೆ ಕೊಡಬೇಕಾಗುತ್ತೆ. ಯಾಕೆಂದ್ರೆ ಜನ ಈಗ ಪ್ರಶ್ನೆ ಕೇಳ್ತಿದ್ದಾರೆ, ನಮ್ಗೇನೋ ರಾಂಗ್ ಅನಿಸ್ತಿದೆ, ಅವ್ನ್ ಬಾಡಿ ಲ್ಯಾಂಗ್ವೇಜ್ ಬೇರೆ ತರ ಇತ್ತು, ಇವನ್ ಬಾಡಿ ಲ್ಯಾಂಗ್ವೇಜ್ ಬೇರೆ ತರ ಇದೆ, ಸೊ ಹಾಗಾಗಿ ಗೊತ್ತಿಲ್ಲ ಏನಾಗಿದೆ ಅನ್ನುವಂಥದ್ದು. ಇದಕ್ಕೆ ಕಂಪ್ಲೀಟ್ ಆಗಿ ಈಗ ಸ್ಪಷ್ಟತೆಯನ್ನು ಕೊಡಬೇಕು ಅಂತಂದ್ರೆ ಒಂದು SIT ಅಧಿಕಾರಿಗಳು ಕೊಡಬೇಕು, ಇಲ್ಲ ಅಂತಂದ್ರೆ ಲೀಗಲ್ ಅಡ್ವೈಸ್ ಟೀಮ್ ಏನಿದೆ ಈಗ ಭೀಮನ ಸಾಕ್ಷಿದಾರರ ಪರ ವಕೀಲರು ಯಾರಿದ್ದಾರೆ ಅವ್ರು ಕೊಡ್ಲೇಬೇಕಾಗುತ್ತೆ ಜನರಿಗೆ. ಇಲ್ಲ ಅಂತಂದ್ರೆ ಜನ ಗೊಂದಲವನ್ನ ನಿರ್ಮಾಣ ಮಾಡ್ಕೊಂಡ್ಬಿಡ್ತಾರೆ, ಏನೋ ಸಮಥಿಂಗ್ ರಾಂಗ್ ಅನಿಸಿದೆ, ನಾವು ಇದಕ್ಕೆಲ್ಲ ಸಪೋರ್ಟ್ ಮಾಡ್ಬಿಟ್ವಾ, ನಾವು ಇಂಥದಕ್ಕೆಲ್ಲ ಇಲ್ಲೇನೋ ಆಗೋಗಿದೆ ಅನ್ನುವಂಥದ್ದು ಜನರ ನಿರ್ಮಾಣ ಆಗೋಗುತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ವಕೀಲರಾಗಿರ್ಬೋದು, SIT ತನಿಖಾ ತಂಡ ಆಗಿರ್ಬೋದು, ಆತನ ಕಡೆಯವರು ಯಾರು ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಾಗೆ ಆದಷ್ಟು ಬೇಗ ಇಲ್ಲ ಇದು ಅವನೇನಾ ಇಲ್ಲ ಬೇರೆಯವನ ಇದನ್ನ ಪ್ರತಿಕ್ರಿಯೆ ಕೊಡ್ಲೇಬೇಕಾಗುತ್ತೆ. ಯಾಕೆಂತಂದ್ರೆ ಆತ ಮಾಸ್ಕ್ ಹಾಕೊಂಡು ಓಡಾಡ್ತಿರೋದ್ರಿಂದ ಜನ ಯಾರೂ ಕೂಡ ಅವನನ್ನು ನೋಡಿಲ್ಲ. ನೋಡಿರುವಂತವರು ಕೇವಲ ಬೆರಳೆಣಿಕೆಯಷ್ಟು ಜನ, ಅವ್ರಿಗೆ ಮಾತ್ರ ಗೊತ್ತು. ಒಟ್ಟಾರೆಯಾಗಿ ಇದಿಷ್ಟು ಒರಿಜಿನಲ್ ಭೀಮನೋ ಡೂಪ್ಲಿಕೇಟ್ ಭೀಮನೋ ನಿಮ್ಮ ಹಾಗೆ ನನಗೂ ಕೂಡ ಸಂಶಯ ಇದೆ.
ಅವತ್ತು ನ್ಯಾಯಾಧೀಶರ ಸಮ್ಮುಖಕ್ಕೆ ಹೋಗ್ಬೇಕಾದ್ರೆ ಕಾರ್ ಇಳಿದಂತ ಸಂದರ್ಭದಲ್ಲಿ ಆತ ಕುಳ್ಳುಕಿದ್ದ, ವಯಸ್ಸಾದವನೇ ಅನ್ನೋ ಥರ ಫೀಲ್ ಆಗ್ತಿತ್ತು. ಬಟ್ ಮೊನ್ನೆ ಗಮನಿಸ್ತಿರ್ತಕ್ಕಂಥ ವಿಡಿಯೋದಲ್ಲಿ ಗಟ್ ಮುಟ್ಟಾಗಿ ಸ್ವಲ್ಪ ಹೈಟ್ ಇದನ್ನಲ್ಲ, ಅವನು ಯಾರು 6 ಅಡಿ ಇರೋನಲ್ಲ ಅಂತ ಅನ್ನಿಸ್ತಾ ಇದೆ. ಓಕೆ, ಇದಿಷ್ಟು ನಡೆಯುವಂತಹ ಸಂದರ್ಭದಲ್ಲಿ ನಿನ್ನೆ ಇನ್ನೊಂದು ಮಾಹಿತಿ ವೈರಲ್ ಆಗುತ್ತೆ. ಆ ಮಾಹಿತಿ ಏನು ಅಂತಂದ್ರೆ, SIT ತನಿಖಾ ತಂಡದ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು, IPS ಅಧಿಕಾರಿ, ಅವರು ಈ ಒಂದು ಪ್ರಕರಣವನ್ನು ಕೈ ಬಿಡುವ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಹರಿದಾಡ್ತಾ ಇದೆ. ಅವರು ಕೈ ಬಿಡ್ತಿಲ್ಲ, ನನಗೆ ಇದರಿಂದ ಕೆಲಸ ಮಾಡೋಕ್ಕಾಗ್ತಿಲ್ಲ ನಾನು ಅಂತ ಹಿಂದೆ ಹೋಗ್ತಿಲ್ಲ. ಬದಲಿಗೆ ಕೇಂದ್ರದ ಸೇವೆಗೆ ಸಂಬಂಧಪಟ್ಟ ಹಾಗೆ NIA ಆಗಿರ್ಬೋದು, CBI ಆಗಿರ್ಬೋದು, CID ಆಗಿರ್ಬೋದು, ಈ ತರ ವಿಶೇಷ ತನಿಖಾ ತಂಡಗಳು ಇರ್ತಾವಲ್ಲ, ಎನ್ಕ್ವೈರಿ ಮಾಡುವಂತ ಟೀಮ್ ಇರ್ತಾವಲ್ಲ, ಅದಕ್ಕೆ ಸಂಬಂಧಪಟ್ಟಾಗ 30ಕ್ಕೂ ಹೆಚ್ಚು ಅಧಿಕಾರಿಗಳನ್ನ ಕಳಿಸ್ಕೊಡಿ ಅಂತ ಕೇಂದ್ರ ಮನವಿ ಮಾಡಿರೋದ್ರಿಂದ ಇಲ್ಲಿ ಒಂದಷ್ಟು ಅಧಿಕಾರಿಗಳನ್ನ ಈ ಒಂದು ಸೇವೆಗೆ ನೇಮಕ ಮಾಡುವಂತ ಸಂದರ್ಭದಲ್ಲಿ ಪ್ರಣವ್ ಮೊಹಂತಿ ಅವರ ಹೆಸರನ್ನು ಕೂಡ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಬರ್ತಿರ್ತಕ್ಕಂಥ ಮಾಹಿತಿ. ಬಟ್ ನಮ್ಮ ರಾಜ್ಯ ಸರ್ಕಾರದ ಒಂದಷ್ಟು ನಾಯಕರಲ್ಲಿ, ಒಂದಷ್ಟು ಅಧಿಕಾರಿಗಳಲ್ಲಿ, ಒಂದಷ್ಟು ಸಚಿವರಲ್ಲಿ, ಒಂದಷ್ಟು ದೊಡ್ಡ ದೊಡ್ಡ ಮನುಷ್ಯರಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ, ಒಂದು ದೊಡ್ಡ ಪ್ರಕರಣ ನಡೀತಾ ಇದೆ ಅಂತ ಸಂದರ್ಭದಲ್ಲಿ ಅದ್ರ ಮುಖ್ಯಸ್ಥರನ್ನ ನೀವು ಬದಲು ಮಾಡಿ ಕಳಿಸ್ತೀರಿ ಅಂತಂದ್ರೆ ಸಮಥಿಂಗ್ ರಾಂಗ್ ಅಂತ ಅನ್ಸುತ್ತೆ ಜನಗಳಿಗೆ. ಏನಾದ್ರೂ ಆಗುತ್ತಾ? ಹಾಗಾದ್ರೆ ಅವ್ರ ಮೇಲೆ ಒಂದು ವಿಶ್ವಾಸ ಇದೆ ಜನರಿಗೆ ಈ ಪ್ರೆಸೆಂಟಿಗೆ ಆಗ್ತಾ ಇರುವಂತಹ ಕಾರ್ಯಾಚರಣೆಯಲ್ಲಿ. ನೀವು ಅವರನ್ನೇ ಚೇಂಜ್ ಮಾಡಿ ಇನ್ನೆಲ್ಲಿಗೋ ಕಳಿಸ್ಬಿಡ್ತೀರಿ ಅಂತಂದ್ರೆ ಜನಗಳಿಗೆ ನಂಬಿಕೆಯಲ್ಲಿ ಬರುತ್ತೆ. ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿದ್ದಕ್ಕೆ ಏನ್ ಸಿಕ್ತು ಲಾಭ, ಏನ್ ಸಿಕ್ತು ಅಂತ ಜನ ಪ್ರಶ್ನೆ ಮಾಡೇ ಮಾಡ್ತಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಾಗ ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ ಸರ್ಕಾರದವರು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಜನ ಈಗೆಲ್ಲ ಗಮನಿಸ್ತಿದೆ, ಈ ಒಂದು ಪ್ರಕರಣದಲ್ಲಿ ಏನಾದ್ರೂ ಸತ್ಯ ಆಚೆಗೆ ಬಂತು ಅಂತಂದ್ರೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಯ್ತು ಅಂತಂದ್ರೆ ನಾನು ಕಾಂಗ್ರೆಸ್ ವೋಟ್ ಹಾಕ್ಬಿಡ್ತೀನಿ ಅಂತ ಎಷ್ಟೋ ಜನ ಕಮೆಂಟ್ಸ್ ಹಾಕಿರೋದನ್ನು ಕೂಡ ನಾವು ಗಮನಿಸಿದ್ದೀವಿ. ಇದೇನಾದ್ರು ರಾಂಗ್ ಆಯ್ತು ಅಂತಂದ್ರೆ ನಾನು ಸತ್ತೂರಿನ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಲ್ಲ ಅನ್ನೋಂಥ ಜನರು ಕೂಡ ಆಚೆಗೆ ಬರ್ತಾರೆ. ಹಾಗಾಗಿ ಸರ್ಕಾರದವರು ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದೀರಿ, ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಆ ತನಿಖೆಯ ಹಂತ ಕೊನೆ ತನಕನೂ ಕೂಡ ಆಗೋ ತನಕ ಸ್ವಲ್ಪ ಸಮಾಧಾನವಾಗಿ ವರ್ತಿಸಿ ಜನ ನಿಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದಾರಲ್ಲ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಿದ್ದೀನಿ. ಇನ್ನೊಂದು ಪ್ರಶ್ನೆ, ಈಗ ಯಾಕೆ ಆ ಒಂದು ಜಾಗದಲ್ಲಿ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ, ಪ್ರಪಂಚದಲ್ಲಿ ಇಂಡಿಯಾದಲ್ಲೂ ಕೂಡ ಮುಂದುವರೆದಿದೆ, ಒಂದಷ್ಟು ಅದೇನೋ ರ್ಯಾಡರ್ ಏನೋ ಬಳಸ್ಬೋದಲ್ಲ, ಅಲ್ಲಿ ಆ ಮೂಳೆ ಸಿಗುವಂಥದ್ದು ಸ್ಕ್ಯಾನ್ ಮಾಡುತ್ತದೇನೋ, ಈ ರೀತಿ ಟೆಕ್ನಾಲಜಿಗೆ ಸಂಬಂಧಪಟ್ಟ ತಿಳಿದಂತಹ ಜನ ಕೇಳ್ತಾ ಇದ್ದಾರೆ. ಒಂದು ಹೇಳ್ಬೇಕು ಅಂತಂದ್ರೆ, ಆ ಒಂದು ಪ್ರದೇಶ ಸಂರಕ್ಷಿತ ಅರಣ್ಯ ಪ್ರದೇಶ ಆಗಿರುವುದರಿಂದ ಅಲ್ಲಿ ಯಾವುದೇ ತಾಂತ್ರಿಕ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ನೆಲ ಬಗೆಯುವಂಥದ್ದು, ಅರಣ್ಯದಲ್ಲಿ ಇನ್ನೇನೋ ಮಾಡುವಂತಹ ಪ್ರಕ್ರಿಯೆಗೆ ಅವಕಾಶ ಇಲ್ಲ. ಈ ಒಂದು ಪ್ರಕ್ರಿಯೆಗೆ ಅಪ್ಪಿತಪ್ಪಿ ಯಾರಾದ್ರೂ ಬಳಸಿದ್ರು ಅಂತ ಅಂದುಕೊಂಡು ಈ ಪರಿಸರವಾದಿಗಳು, ಪರಿಸರ ಪ್ರೇಮಿಗಳು ಅಂತ ಏನಿರ್ತಾರೆ, ಅವ್ರೇನಾದ್ರೂ ಹೋಗಿ ಕೋರ್ಟ್ನಲ್ಲಿ ಏನಾದ್ರು ಇದಕ್ಕೆ ಸಂಬಂಧಪಟ್ಟಾಗ ಮೊಕದ್ದಮೆಯನ್ನು ಹೂಡಿ ಸ್ಟೇ ತಂದ್ರು ಅಂತಂದ್ರೆ ತನಿಖೆನೆ ಮಾಡದೇ ಇರೋ ಹಂಗೆ ಆಗ್ಬಿಡುತ್ತೆ. ಆ ಕಾರಣದಿಂದ ಅಧಿಕಾರಿಗಳು ಮಾನವ ಶಕ್ತಿಯನ್ನ ಬಳಸ್ಕೊಂಡು, ಮಾನವ ಶ್ರಮವನ್ನ ಬಳಸ್ಕೊಂಡು ಅಲ್ಲಿ ಮಾಡ್ತಿರ್ತಕ್ಕಂಥದ್ದು. JCB ಅಥವಾ ಮಿನಿ ಹಿಟಾಚಿಯನ್ನ ಬಳಸ್ಕೊಂಡಿರೋದು ಕೇವಲ 2 ರಿಂದ 3 ಅಡಿ ಅಗೆಯೋದಕ್ಕೆ. ಇನ್ನು ಅದನ್ನ ಹೊರತುಪಡಿಸಿ ತಂತ್ರಜ್ಞಾನದ ಮೂಲಕ ನಾವೇನಾದ್ರೂ ಮಾಡ್ತೀವಿ ಆ ಕಾಡಿನಲ್ಲಿ ಅಂತ ಹೋದ್ರೆ ಬಹುಶಃ ಅದಕ್ಕೆ ಕಾನೂನು ಅವಕಾಶ ಕೊಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅಧಿಕಾರಿಗಳು ನಿಧಾನವಾಗಿ ಒಂದ್ ಗುಂಡಿಯಿಂದ ಒಂದ್ ಗುಂಡಿ ಅನ್ಕೊಂಡು ಇವತ್ತು 8ನೇ ಗುಂಡಿ ತನಕ ಹೋಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಬೇಕು ಅಂತ ನಾನು ಬೆಳಗ್ಗೆಯಿಂದನೂ ಕೂಡ ಅಂದುಕೊಂಡಿದ್ದೆ. ಒರಿಜಿನಲ್ ಭೀಮನ, ಡೂಪ್ಲಿಕೇಟ್ ಭೀಮನ, ನನಗೆ ನಿಮ್ಮ ಹಾಗೆ ಗೊಂದಲ ಇದೆ. ಬಟ್ ಆತನ ಮುಖಚಹರೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ರೆಕಾರ್ಡ್ ಆಗಿದೆ. ಒಂದಷ್ಟು ಜನ ಆತನನ್ನ ಗಮನಿಸಿದ್ದಾರೆ. SIT ಹತ್ರ ಇರೋ ಭೀಮ ಅವನೇನಾ, ಅಲ್ಲೋಗಿದ್ ಭೀಮನು ಅವನೇನಾ, ಇದೊಂದು ಕನ್ಫ್ಯೂಷನ್ ಇರೋದ್ರಿಂದ ಬಹುಶಃ ಇದಕ್ಕೆ ಸಂಬಂಧಪಟ್ಟವರು ಕ್ಲಾರಿಟಿಯನ್ನು ಕೊಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಇಲ್ಲ ಅಂತಂದ್ರೆ ಜನಗಳಿಗೆ ವಿಶ್ವಾಸ ಬರೋದಿಲ್ಲ. ಇನ್ಕ್ಲೂಡಿಂಗ್ ನಾನು ಈ ಒಂದು ಪ್ರಕರಣದಲ್ಲಿ ಅಲ್ಲೇನೋ ಅನ್ಯಾಯ ಆಗಿದೆ ಅಂತ ಒಬ್ಬ ಬಂದು ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟಾಗೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕೂತಿರೋ ಸಲುವಾಗಿ ಯಾರೇ ಬಂದು ಹೇಳಿದ್ರು ಈ ತರ ಒಂದು ಅನ್ಯಾಯ ಆಗೈತೆ ಅಂತಂದಾಗ ಅದನ್ನ ಪ್ರಶ್ನೆ ಮಾಡ್ತೀವಿ. ನಮ್ಗೆ ಆರೋಪಿಗಳ ಹೆಸರು ಗೊತ್ತಿಲ್ಲ, ಅಪರಾಧಿಗಳು ಯಾರು ಅಂತ ಗೊತ್ತಿಲ್ಲ, ತನಿಖೆ ನಡೆಯಲಿ ಅಂತ ನಾವು ಆಶಿಸುತ್ತೇವೆ. ಈ ತರ ಏನಾದ್ರು ಇದರಲ್ಲಿ ಏನಾದ್ರು ಗೇಮ್ ಆಯ್ತು, ಇದರಲ್ಲಿ ಏನಾದ್ರು ಸಮಥಿಂಗ್ ರಾಂಗ್ ಆಯ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾದ್ರೂ ಕಷ್ಟ ಆಗೈತೆ, ಎಲ್ಲಾದ್ರೂ ಅನ್ಯಾಯ ಆಗೈತೆ ಅಂತಂದಾಗ ಜನ ಮಾತಾಡಬೇಕು ಅಂತ ಮುಂದೆ ಬರ್ಬೇಕಾದ್ರೆ ತುಂಬಾ ಯೋಚನೆ ಮಾಡ್ತಾರೆ, ತುಂಬಾ ಹಿಂದೆ ಹಾಕುವಂತ ಪರಿಸ್ಥಿತಿ ಬರುತ್ತೆ. ಈ ಒಂದು ಪ್ರಕರಣದಲ್ಲಿ ಏನಾರೋ ನಾವೆಲ್ಲ ಅಂದ್ಕೊಂಡಿದ್ವಲ್ಲ ಆ ರೀತಿ ಏನಾರೋ ಆದ್ರೆ ನನ್ನ ಮನ್ಸಾರೆ ಕೇಳ್ಕೊಳ್ತೀನಿ, ಈ ಒಂದು ಪ್ರಕರಣದಲ್ಲಿ ಆ ರೀತಿ ಏನೂ ಆಗದೆ ಇರಲಿ, ಸತ್ಯವೇ ಇರಲಿ, ತನಿಖೆಯ ನಂತರ ಸತ್ಯಾಸತ್ಯತೆ ಆಚೆ ಬರಲಿ ಅಂತ ನಾನು ಆಶಿಸುತ್ತಾ ಈ ಒಂದು ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಿ. ಈಗಲೂ ನಿಮಗೆ ಭೀಮಾ ಅವನಲ್ಲ ಅನ್ನೋದು ಅನುಮಾನಕ್ಕೆ ಕಾರಣ ಸೇಮ್ ನಾನು ಹೇಳಿದ್ನಲ್ಲ ಅದೇನಾ ಅಥವಾ ಬೇರೆ ಏನಾದರೂ ನಿಮ್ಗೆ ಅನ್ನಿಸ್ತಿದ್ಯಾ ಬರೆದು ತಿಳಿಸಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೀನಿ. ಧನ್ಯವಾದ, ಥ್ಯಾಂಕ್ ಯು ಸೊ ಮಚ್. ಸಂಜೆ 6 ಗಂಟೆಗೆ ಏನಾಗುತ್ತೆ ಅನ್ನೋ ಅಪ್ಡೇಟ್ ಅನ್ನ ಆದಷ್ಟು ಬೇಗ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು.